ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಪ್ರೇರಣೆ ಕೊಟ್ಟಿರುವಂತಹ ಗುರೂಜಿಯವರಿಗೆ ವೇದ ಭಾರತಿಯಿಂದ ಒಂದು ಪುಟ್ಟ ಗೌರವ ಗೌರವ ಡಾಕ್ಟರ್ ಮಲ್ಲೇಪುರಂ ವೆಂಕಟೇಶ್ ಅವರು ಶಾಲೆಯನ್ನು ಹೊಸುವ ಮೂಲಕ ಸನ್ಮಾನ ಮಾಡಬೇಕು ಪ್ರಾರ್ಥನೆ ಮಾಡ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನಮ್ಮ ವೇದ ಭಾರತೀಯ ನಗರದ ಉಪಾಧ್ಯಕ್ಷರು ಇವರೆಲ್ಲೋದ್ರು ಅವರನ್ನ ಫಲಸಮರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಡ್ತೀನಿ. ನಮ್ಮ ಅಶೋಕ್ ಕುಮಾರ್ ಕೂಡ ಇದ್ದಾರೆ. ನಮ್ಮ ಪ್ರಖ್ಯಾತ ಹಿರಿಯ ಪತ್ರಕರ್ತರು ದೂಗು ಲಕ್ಷ್ಮಣರವರಿದ್ದಾರೆ. ದೂಗು ಲಕ್ಷ್ಮಣರವರಿಂದ ಅವರಿಗೆ ಸನ್ಮಾನ. ಬೋಲೋ ಭಾರತ್ ಮಾತಾ ಕಿ ಮಾಡೋಣ. ಈಗ ಒಂದು ಆಶೀರ್ವಾದ ಮಂತ್ರವನ್ನ ನಮ್ಮ ಪಂಡಿತರು ಮಾಡ್ತಾರೆ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ, ವ್ಯಸೇಮ ದೇವೈतं ಯದಾಯುಃ. ದ್ರವಿಣೋದಾ ದ್ರವಿಣಸಸ್ತುರಸ್ಯ, ದ್ರವಿಣೋದಾಸನರಸ್ಯ ಪ್ರಿಯಂ ಸತೋ, ದ್ರವಿಣೋದಾ ವೀರವತೆ ಮಿಷನ್ನೋ, ದ್ರವಿಣೋದಾರ ಆಸತೆ ದೀರ್ಘಮಾಯು. ನವೋ ನವೋ ಭವತಿ ಜಾಯಮಾನಾನ್ನಾಂ ಕೇತುರ್ಷಸಾಮೇತ್ಯಗ್ರೇ, ಭಾಗಂ ದೇವೇಭ್ಯೋ ವಿದದಾತ್ಯಾಯನ್ ಪ್ರಚಂದ್ರಮಾ ಸ್ಥಿರತೆ ದೀರ್ಘಮಾಯು. ಆಪವುಂದಂತು ಜೀವಸೆ ದೀರ್ಘಾಯುತ್ವಾಯ ವರ್ಚಸೆ, ಯಸ್ತ್ವಾ ಹೃದಾ ಕೀರ್ಣ ಮನ್ಯಮಾನೋ ಮರ್ತ್ಯಂ ಮರ್ತ್ಯಂ ಜೋಹೈಮೆ, ಯಶೋ ನ ಪಕ್ವಂ ಮಧುಗೋಷ್ಪಂತರ ಭೂತಾಂಶೋ ಅಶ್ವಿನೋ ಕಾಮಪ್ರಾಹ. ಓಂ ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯಃ, ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ, ಧನಂ ಧಾನ್ಯಂ ಬಹುಪುತ್ರದಾವಂ ಶತಸಂವತ್ಸರಂ ದೀರ್ಘಮಾಯು. ಓಂ ಶಾಂತಿ 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 ಸರ್ವಶಾಂತಿಮಸ್ತು. ಎಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವೆಲ್ಲರೂ ಒಂದು ಕುಟುಂಬದ ರೀತಿಯಲ್ಲಿ ಇದ್ದು ಆರಾಮಾಗಿ ಆಟ ಊಟ ಪಾಠ ಆಮೇಲೆ ಮನೆ ಕಡೆ ಊಟ, ಆಮೇಲೆ ಇಲ್ಲಿ ಯಾರು ಉಳಿಲಿಕ್ಕಿಲ್ಲ. ವೇದ ಭಾರತಿ ತಂಡದ ಅಗ್ನಿಹೋತ್ರದ ನಂತರ ಅವರೇನೋ ಗುಟ್ಟಾಗಿ ಸಿದ್ಧತೆ ಮಾಡ್ಕೊಂಡು ಬಂದು ಇವತ್ತು ಸನ್ಮಾನ ಅಂತ ಮಾಡಿದ್ದಾರೆ. ಆಮೇಲೆ ಅವ್ರು ವಿಚಾರಿಸ್ಕೊಳ್ತೀನಿ. ಆ್ಯಕ್ಚುಲಾಗೆ ಕಳೆದ ತಿಂಗಳಾಗಬೇಕಾದ ಕಾರ್ಯಕ್ರಮ ಈ ತಿಂಗಳು ಆಗ್ತಿರೋದು. ಇವತ್ತು ನನ್ನ ಬರ್ತ್ಡೇಟ್ ಅಲ್ಲ, ಬರ್ತ್ಡೇ ಪ್ರಯುಕ್ತ ಕಾರ್ಯಕ್ರಮ ಅಂತ ಕಳೆದ ತಿಂಗಳದ್ದು ನೀವು ಸೇರಿಸ್ಕೊಂಡಿದ್ದೇವೆ ಅಷ್ಟೇ. ಈಗ ನನಗೆ 50 ಅಂದರೆ ಮುಗೀತು ಅಂದರೆ 51 ಅಲ್ವಾ, ಅರ್ಧ ಸೆಂಚುರಿ ಹೊಡೆದಿದ್ದೀನಿ. ಸೊ ಅರ್ಧ ಸೆಂಚುರಿ ಹೊಡೆದ ಕ್ರಿಕೆಟ್ ನೋಡುವ ಚಪ್ಪಾಳೆ ಹೊಡಿತೀರಾ, ನಮ್ಗೆ ಯಾರು ಹೊಡಿಯಲ್ವಾ? ಹಾಂ, ಈ ಅರ್ಧ ಸೆಂಚುರಿ ಹಿಂದ್ಗಡೆ ಒಂದು ಕಥೆ ಇದೆ, ಹೇಳ. ವಾಲಂಟಿಯರ್ಸ್ಗಳೆಲ್ಲ ಸ್ಟೇಜ್ ರೆಡಿ ಮಾಡ್ರಪ್ಪ, ಒಂದು 10 ಚೇರ್ ಹಾಕಿ ಬೇಗ. ನಾನು ಚಿಕ್ಕವನಿದ್ದಾಗ ನನಗೆ ಗೊತ್ತಿಲ್ಲದೆ ಇರೋ ವಯಸ್ಸಲ್ಲಿ ನನ್ನ ಮನೆಯಲ್ಲಿ ನನ್ನ ಬದುಕು ಅಥವಾ ಆರೋಗ್ಯ ಆಯುಷ್ಯದ ಸಂಬಂಧಪಟ್ಟ ಹಾಗೆ ತುಂಬ ಕಷ್ಟ ಅನುಭವಿಸಿದ್ರಂತೆ. ಹುಟ್ಟಿದಾಗ ನಾನು ಬದುಕ್ತೀನಿ ಅನ್ನೋ ಗ್ಯಾರಂಟಿ ಇರಲಿಲ್ಲಂತೆ. 10 ತಿಂಗಳಾದರೂ ಆ 10 ತಿಂಗಳಾದರೂ ನಾನು ಬದುಕ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲದಿರೋ ಸ್ಥಿತಿಯಲ್ಲಿ ಇದ್ದವನಿಗೆ ಹೆಸರು ಬದಲಾವಣೆ ಮಾಡಿದ್ರಂತೆ. ಲಕ್ಷ್ಮೀಕಾಂತ ಅನ್ನೋ ಹೆಸರನ್ನು ಬದಲಾಯಿಸ್ಬಿಟ್ಟು ಉಮಾಕಾಂತ ಅಂತ ಬದಲಾಯಿಸಿದ್ರಂತೆ. ಆಮೇಲೆ ಸರಿ ಹೋಗ್ಬಿಟ್ನಂತೆ, ಗೊತ್ತಿಲ್ಲ ಕರ್ಮಗಳೇನೋ, ಹೆಸರು ಚೇಂಜ್ ಆದರೆ ಇದೇನೋ ಆಗುತ್ತೆ ಅಂತ. ಆಮೇಲೆ ಜಾತಕ ನೋಡಿಸಿದ್ರೆ ಅಲ್ಪಾಯುಷಿ, ಒಂದು 27-28 ವರ್ಷ ಬದುಕ್ತಾನೆ ಇವನು ಅಂತ ಹೇಳಿದ್ರಂತೆ ಎಲ್ಲರೂ ನೋಡಿದವರು. ಇವತ್ತು ಕೂಡ ನಾನು ಜಾತಕವನ್ನು ನೋಡಿ ಅಂತ ಯಾರಿಗಾದ್ರೂ ಕೊಟ್ಟರೆ ಅಥವಾ ಡೇಟ್ ಆಫ್ ಬರ್ತ್ ಕೊಟ್ಟರೆ ಈ ವ್ಯಕ್ತಿ ಬದುಕಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅದು ಬರೆದವ್ರದ್ದೇನು ತಪ್ಪಾಗಿಲ್ಲ, ಯಾಕೆಂದ್ರೆ ನನ್ನ ತಾತನೇ ಜ್ಯೋತಿಷಿ. 27-28 ವರ್ಷಕ್ಕೆ ಸಾಯ್ತಾನೆ ಅಂತ ಗೊತ್ತಾದ್ಮೇಲೆ ಮನೆಯವ್ರು ನನ್ನನ್ನು ಹೇಗೆ ನೋಡ್ಕೊಳ್ಬಹುದು? ಅವರಿಗೂ ಭಯ, ನನಗೂ ಭಯ, ಎಲ್ಲದಕ್ಕೂ ಭಯ ಹುಟ್ಟಿಸ್ತಾ ಇದ್ರು. ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ನೀರಿಗೆ ಹೋಗ್ಬೇಡ, ಮರ ಹತ್ತಬೇಡ. ನಮ್ದು ತೆಂಗಿನದು ಅಡಿಕೆ ತೋಟ ಇರೋ ಪ್ರದೇಶಗಳು, ನಾವು ಬಾವಿಗೂ ಹಾರೋದೆ, ಹೊಳೆಗೂ ಹಾರೋದೆ, ಮರನೂ ಹತ್ತೋದೆ, ಮಂಗಾಟ ಬಿಡೋದಿಲ್ಲ. ಎಲ್ಲದಕ್ಕೂ ಭಯ ಭಯ ಭಯ, ಬೈಕ್ ಓಡಿಸ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಹಾಗೆ ಮಾಡ್ತಾ ಇದ್ರು. ಕೊನೆಗೆ 20 ವರ್ಷ ಆಗೋವರೆಗೂ ಹೇಗೋ ಮನೆಯವ್ರು ಹೇಳ್ದಾಗ ಕೇಳ್ಕೊಂಡು ಭಯದಲ್ಲೇ ಜೀವನವನ್ನು ಮಾಡಿಕೊಂಡು ಇನ್ನಿರೋದ್ರಿಂದ 7-8 ವರ್ಷ ಏನಾದ್ರೂ ಮಾಡೋಣ ಅನ್ಕೊಂಡು ಚಿಕ್ಕ ವಯಸ್ಸಿನಲ್ಲೇ ಸ್ವಲ್ಪ ಯೋಗ ಸಾಧನೆ ಮಾಡ್ಲಿಕ್ಕೆ ಶುರು ಮಾಡಿದ್ದೆ. 12ನೇ ವಯಸ್ಸಿಗೆ ಹೇಗೋ ಯೋಗ ಮಾಡಿದ್ರೆ ಸ್ವಲ್ಪ ಜಾಸ್ತಿ ವರ್ಷ ಬದುಕ್ತಾರೆ ಅಂತ ಹೇಳ್ತಾ ಇದ್ರು ಅವಾಗ. ಇವಾಗ ಗ್ಯಾರಂಟಿ ಇಲ್ಲ ಬಿಡಿ.
ಅವಾಗ ಹೇಳ್ತಾ ಇದ್ರು 100 ವರ್ಷ ಬದುಕ್ತಾರೆ ಯೋಗ ಮಾಡಿದ್ರೆ ಅಂತ. 12ನೇ ವರ್ಷಕ್ಕೆ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿಯವ್ರ ಹತ್ರ BKS ಅಯ್ಯಂಗಾರ್ ಹತ್ರ ಸ್ವಲ್ಪ ಸಾಧನೆ ಮಾಡ್ಲಿಕ್ಕೆ ತಯಾರಿ ಶುರು ಮಾಡ್ಕೊಂಡೆ. 21 ವರ್ಷಕ್ಕೆ ನಮ್ಮ ಡಾಕ್ಟರ್ ನಾಗರತ್ನ, ಡಾಕ್ಟರ್ ನಾಗೇಂದ್ರ ಅವ್ರ ಹತ್ರ ಸೇರ್ಕೊಂಡೆ. ಇವತ್ತು 51ನೇ ವರ್ಷ ಇನ್ನೂ ಬದುಕಿದ್ದೇನೆ. ಹಾಗಾಗಿ ಜಾತಕವನ್ನು ನಂಬಿಕೊಂಡು ಯಾರು ಜೀವನ ಮಾಡಬೇಡಿ. ನಿಮ್ಮ ಮನಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ, ದೇಹ ಶಕ್ತಿ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಯೋಗವನ್ನು ನಂಬಿಕೊಂಡು, ದೇವರನ್ನು ನಂಬಿಕೊಂಡು, ಭಗವಂತನ ನಂಬಿಕೊಂಡು ಜೀವನ ಮಾಡಿ ಅಂತ ಹೇಳ್ತೇನೆ. ಹಾಗಾಗಿ ಇವತ್ತು 51ನೇ ವರ್ಷವನ್ನು ಆಚರಣೆ ಮಾಡ್ತಿರೋದು ಅಂತ ಅಂದ್ರೆ ಇದು ಸುಮ್ಮನೆ ನಾನು ಹುಟ್ಟಿದ್ದೆ, ನನಗೆ 51 ವರ್ಷ ಆಯ್ತು, ಮದುವೆ ಆಯ್ತು, ಮಗು ಆಯ್ತು, ನನಗೆ 50 ವರ್ಷ ಆಯ್ತು, ಆ ರೀತಿ ಅಲ್ಲ. ಯಾವುದನ್ನ ನಾವು ಜೀವನದಲ್ಲಿ ಎಕ್ಸ್ಪೆಕ್ಟ್ ಮಾಡಲ್ವೋ, ಅಂದ್ರೆ ಅರ್ಲಿ ಏಜ್ ಡೆತ್, ಅದು ಬಹಳ ಬೇಗ ಸಾಯೋದು ಅನ್ನೋದನ್ನ ಯಾರು ಇಷ್ಟಪಡಲ್ವೋ, ಯಾರು ಬಯಸಲ್ವೋ, ಯಾರು ಆ ರೀತಿ ಯೋಚನೆ ಮಾಡ್ಲಿಕ್ಕೆ ಮನಸ್ಸು ಬರೋದಿಲ್ವೋ, ಅಂತಹ ಮನಸ್ಥಿತಿಯಲ್ಲಿ ನಾನು ಬಾಲ್ಯದಿಂದ ಯೌವನದಲ್ಲಿ ಹರೆಯದಲ್ಲಿ ಅನುಭವಿಸಿ ಕಳೆದ 30 ವರ್ಷದಿಂದ ಎಲ್ರಿಗೂ ನಾನು ಹೇಳೋದು ಒಂದೇನೆ, ನೀವು ಆರೋಗ್ಯವಾಗಿರ್ಬೇಕಾ, ನೆಮ್ಮದಿಯಾಗಿರ್ಬೇಕಾ, ನಿಮಗೆ ಜೀವನದಲ್ಲಿ ಏನಾದ್ರೂ ಒಂದು ಹೊಸ ಬೆಳಕನ್ನು ಕಾಣ್ಬೇಕಾ, ಯೋಗ ಮಾರ್ಗಕ್ಕೆ ಬನ್ನಿ. ಯಾಕೆ ಅಂದ್ರೆ ಬೇರೆ ಯಾರನ್ನ ತೋರಿಸ್ಬಿಟ್ಟು ನೋಡ್ರಿ ಇವ್ರು ಯೋಗ ಮಾಡಿದ್ರೆ ಒಳ್ಳೇದಾಯ್ತು ಹೇಳೋದಲ್ಲ, ಅದಕ್ಕೆ ಜೀವಂತ ಉದಾಹರಣೆ ನಾನೇ ಇದ್ದೇನಲ್ಲ. ಹಾಗೆ ಈಗ ಆನ್ಲೈನ್ ನಲ್ಲಿ 5 ವರ್ಷದಿಂದ ಅನೇಕ ಸದಸ್ಯರು ಮಕ್ಕಳಾಗ್ಲಿಲ್ಲ ಅಂತ ಸೇರ್ಕೊಂಡವ್ರದ್ದು ಉದಾಹರಣೆಗಳು ಕೊಡ್ಬೇಕು ಅಂದ್ರೆ ಸಾವಿರಾರು ಆಯ್ತು 30 ವರ್ಷದಲ್ಲಿ. ಈ 5 ವರ್ಷದಲ್ಲಿ ಇದುವರೆಗೂ 150 ಜನ ಮಕ್ಕಳಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಸೇರ್ಕೊಂಡಿದ್ದಾರೆ, ಸಾಧನೆ ಮಾಡಿದ್ದಾರೆ. ನಿನ್ನೆ ಸಂಜೆ ನಾವು ಇಲ್ಲಿ ದುರ್ಗಾ ಪೂಜೆ ಮಾಡ್ತಾ ಇದ್ರೆ ಮೆಸೇಜ್ ಬಂತು, 121ನೇ ಕೇಸು, ಸಕ್ಸಸ್ ಕೇಸು. ಇವತ್ತು ಕೆಲವರು ಮಕ್ಕಳು ಕರ್ಕೊಂಡು ಬಂದಿದ್ದಾರೆ, ಮೊದಲು ಯೋಗ ಮಾಡಿ ಮಕ್ಕಳಾಗಿರೋರು ಕೂಡ, ಈಗಲೂ ಕೂಡ ಅನೇಕರು ಮಕ್ಕಳಾಗ್ಲಿಕ್ಕೆ ಸೇರ್ಕೊಂಡಿದ್ದಾರೆ, ಜಾಯಿನ್ ಆಗಿದ್ದಾರೆ. ಹೀಗೆ ಒಳ್ಳೇದು ಬೇಕು, ಒಳ್ಳೆ ದಾರಿಗೆ ಬರಬೇಕು. ಹಾಗೆ ಬೇರೆ ರೀತಿಯಲ್ಲಿ ಇನ್ನೂ ಕೆಲವರು ಇಲ್ಲೆಲ್ಲ ಕೆಲವರು ಉದಾಹರಣೆ ಇದ್ದಾರೆ, ಮಂತ್ರ ಸಾಧನೆ ಮಾಡೋದ್ರ ಮೂಲಕ ಏನೆಲ್ಲ ಒಳ್ಳೇದಾಗತ್ತೆ ಅನ್ನೋದಕ್ಕೆ. ಅನೇಕರಿಗೆ ಮದುವೆ ಆಗಿದೆ, ಕೆಲವರು ಡಿವೋರ್ಸ್ ಕ್ಯಾನ್ಸಲ್ ಆಗಿದೆ, ಕೆಲವರಿಗೆ ಮಕ್ಕಳಾಗಿದೆ, ಕೆಲವರಿಗೆ ಸಂಸಾರದಲ್ಲಿ ಇದ್ದ ತಾಪತ್ರಯಗಳು ಸರಿ ಹೋಗಿದೆ, ಕೆಲವರಿಗೆ ಆಸ್ತಿ ವ್ಯಾಜ್ಯಗಳು ಸರಿ ಹೋಗಿದೆ, ಕೋರ್ಟ್ ಕೇಸ್ಗಳು ಸರಿ ಹೋಗಿದೆ. ಹೀಗೆ ಅನೇಕ ವಿಷಯಗಳ ಲಾಭ ಆಗಿದೆ. ಬರೀ BP ಕಮ್ಮಿ ಆಯ್ತು, ಶುಗರ್ ಕಡಿಮೆ ಆಯ್ತು, ಯೋಗ ಮಾಡದೆ ಅಲ್ಲ, ಜೀವನವೇ ಬದಲಾಗಬೇಕು, ಜೀವನ ಶೈಲಿ ಆಗಬೇಕು. ಯೋಗ ದಿನ ಹಲ್ಲುಸ್ತೀವಲ್ವಾ, ದಿನ ಸ್ನಾನ ಮಾಡ್ತೀವಲ್ವಾ, ಮಾಡಲ್ವಾ? ನಮ್ಗೆ ಗೊತ್ತಿಲ್ಲ, ನಾವು ಮಾಡ್ತೀವಿ. ಹಾಗೆ ದಿನ ತಿಂಡಿ ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ. ಹಾಗೆ ಯೋಗವು ನಮ್ಮ ಜೀವನದ ಒಂದು ಭಾಗ ಆಗ್ಬಿಡ್ಬೇಕು. ಅವಾಗ ನೀವು ಕೂಡ ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಹೇಳ್ಬಹುದು, ರೋಗ ಆರೋಗ್ಯ ಬರೀ ಅಷ್ಟಕ್ಕೆ ಯೋಗ ನೋಡ್ಬೇಡಿ, ಜೀವನಕ್ಕೋಸ್ಕರ ನೋಡಿ, ಜೀವನಕ್ಕೋಸ್ಕರ ನೋಡಿ ಅಂತ ಹೇಳಿ. ಸಂಸ್ಕಾರ ಬೇಕು, ಆ ಸಾಧನೆಗೆ ಬೇಕಾದ ಎಲ್ಲ ವ್ಯವಸ್ಥೆಯು ನಮ್ಮ ಯೋಗ ಸಂಸ್ಥೆಯ ಮೂಲಕ ಕೊಡ್ತಾ ಇದ್ದೇವೆ, ನಮ್ಮ ವೇದ ಭಾರತಿ ತಂಡದ ಮೂಲಕ ಕೊಡ್ತಾ ಇದ್ದೇವೆ. ಎಲ್ಲರೂ ಬಳಸ್ಕೊಳ್ಳಿ. ಇವತ್ತು ಇಡೀ ದಿನ ಇದ್ದು ಖುಷಿಯಾಗಿದ್ದು ಆಟ ಆಡಿ, ಊಟ ಮಾಡಿ, ಪಾಠ ಕೇಳಿ, ಆರಾಮದಲ್ಲಿ ಇದ್ಕೊಂಡು ಮಧ್ಯಾಹ್ನ ಹಾಡು ಹೇಳಿ, ಡ್ಯಾನ್ಸ್ ಮಾಡಿ. ನಾನು ಹಾಡು ಹೇಳ್ತೀನಿ ನಿಮ್ ಜೊತೆಗೆ, ಡ್ಯಾನ್ಸ್ ಮಾಡಿಸ್ತೀನಿ. ನಾನು ಮಾಡಲ್ಲ, ನಂಗೆ ಬರಲ್ಲ ಅದಕ್ಕೆ. ಸೊ ಎಲ್ಲರೂ ಖುಷಿಯಾಗಿರಿ. ನಮ್ಮ ಫೋಟೋಗ್ರಾಫರ್, ನಮ್ಮ ಏನೋ ಅಶ್ವಥ್ ಅವರು ಸ್ಪೆಷಲ್ ಫೋಟೋಗ್ರಾಫರ್. ಅವರು ಆಕ್ಚುಲ್ ಆಗಿ ಅವರು ನಿಮ್ಗೆ ಗೊತ್ತೇ ಆಗಿರಲ್ಲ ಫೋಟೋ ತೆಗೆದಿರೋದು. ಆಮೇಲೆ ನನಗೆ ತೋರಿಸ್ತಾರೆ, ಗುರುಜಿ ಇವ್ರನ್ನ ನೋಡಿ, ಇವ್ರನ್ನ ನೋಡಿ, ಇವ್ರ ಮೂತಿ ನೋಡಿ, ಹೆಂಗ್ ಕುತ್ಕೊಂಡಿದ್ದು ನೋಡಿ ಅಂತ. ಸ್ವಲ್ಪ ನಗ್ನಗ್ತಾ ಕುತ್ಕೊಳ್ಳಿ, ಏನೋ ಅಂತ ಜಗತ್ತಿನ ಬಾರಲ್ಲ ನಿಮ್ ತಲೆ ಮೇಲೆ ತರ ಕುತ್ಕೋಬೇಡಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ, ಧನ್ಯವಾದಗಳು. ಈಗ ಪುಸ್ತಕ ಬಿಡುಗಡೆಗೆ ಸಿದ್ಧವಾಗೋಣ.